ಸಪ್ತಶೃಂಗಿ ದೇವಿ ದೇವಸ್ಥಾನದ ಸಮಯ ಮತ್ತು ರೋಪ್ವೇ ಟಿಕೆಟ್ ಬೆಲೆ, ಇದರ ಬಗ್ಗೆ ನಾನು ಇಂದು ಮಾಹಿತಿ ಕೊಡುತ್ತೇನೆ. ನಾಸಿಕ್ ಜಿಲ್ಲೆಯ ವಾಣಿ ಗ್ರಾಮದ ಬಳಿ ಇರುವ ಸಪ್ತಶೃಂಗಿ ದೇವಿ ದೇವಸ್ಥಾನವು ಮಹಾರಾಷ್ಟ್ರದ 3 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇದು ಭಾರತದ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಸಪ್ತ ಅಂದರೆ 7 ಮತ್ತು ಶೃಂಗಿ ಎಂದರೆ ಶಿಖರ. ಅಂದರೆ ಸಪ್ತಶೃಂಗಿ ನಿವಾಸಿನಿ ದೇವಿಯು 7 ಪರ್ವತ ಶಿಖರಗಳ ಮೇಲೆ ವಾಸಿಸುತ್ತಾಳೆ. ಸಪ್ತಶೃಂಗಿಯು ಪಶ್ಚಿಮ ಘಟ್ಟಗಳ 7 ಬೆಟ್ಟಗಳ ಸಮೂಹವಾಗಿದ್ದು ಸಮುದ್ರ ಮಟ್ಟದಿಂದ ಸರಾಸರಿ 6500 ಅಡಿ ಎತ್ತರವಿದೆ. ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ 108 ಜಲಮೂಲಗಳಿವೆ. ಮಹಾರಾಷ್ಟ್ರದ 3 ಶಕ್ತಿಪೀಠಗಳೆಂದರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ, ತುಳಜಾ ಭವಾನಿ ಮಾಹೂರಿನ ರೇಣುಕಾ ಮಾತಾ ದೇವಸ್ಥಾನ ಮತ್ತು ಸಪ್ತಶೃಂಗಿ ದೇವಸ್ಥಾನ. ಈ 4 ದೇವಾಲಯಗಳು ಓಂಕಾರದ 4 ಭಾಗಗಳನ್ನು ಪ್ರತಿನಿಧಿಸುತ್ತವೆ. ಇವುಗಳಲ್ಲಿ ಯಾವುದು ಅರ್ಧ ಶಕ್ತಿಪೀಠ ಎಂಬುದು ಸ್ಪಷ್ಟವಾಗಿಲ್ಲ. ಮಾತಾ ಸತಿಯ ಬಲಗೈ ಈ ಸ್ಥಳದಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ. ಸಪ್ತಶೃಂಗಿ ದೇವಿ ದೇವಸ್ಥಾನದ ಸಮಯಗಳು: ಹಬ್ಬಗಳು ಮತ್ತು ಜಾತ್ರೆಗಳಲ್ಲಿ ದೇವಸ್ಥಾನವು ತಡರಾತ್ರಿಯವರೆಗೂ ತೆರೆದಿರುತ್ತದೆ. ಸಪ್ತಶೃಂಗಿ ದೇವಿ ದೇವಸ್ಥಾನದ ಪ್ರಸಾದದ ಸಮಯಗಳು: ನವರಾತ್ರಿ ಮತ್ತು ಪೌರ್ಣಿಮಾ ಹಬ್ಬಗಳ ಸಂದರ್ಭದಲ್ಲಿ ಸಪ್ತಶೃಂಗಿ ದೇವಿ ದೇವಸ್ಥಾನದ ಟ್ರಸ್ಟ್ ತಮ್ಮ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುತ್ತಿತ್ತು. ಇತರ ದಿನಗಳಲ್ಲಿ ಪ್ರಸಾದದ ಬೆಲೆ ಪ್ರತಿ ಭಕ್ತರಿಗೆ 15 ರೂಪಾಯಿ. ಸಪ್ತಶೃಂಗಿ ದೇವಿ ದೇವಸ್ಥಾನದಲ್ಲಿ ಪ್ರಸಾದದ ಸಮಯದ ವಿವರ ಇಲ್ಲಿದೆ. 11 ಬೆಳಗ್ಗೆಯಿಂದ 2 ಮಧ್ಯಾಹ್ನದ ಮತ್ತು 7 ರಾತ್ರಿಯಿಂದ 9 ರಾತ್ರಿಯವರೆಗೆ ಸಪ್ತಶೃಂಗಿ ದೇವಿ ದೇವಸ್ಥಾನದ ಪ್ರಸಾದ ದೊರೆಯುತ್ತದೆ. ಸಪ್ತಶೃಂಗೇರಿ ದೇವಿ ದೇವಸ್ಥಾನದ ದೈನಂದಿನ ಕಾರ್ಯಕ್ರಮ: ಬೆಳಿಗ್ಗೆ ಕಾಕಡ ಆರತಿ, ಸಂಜೆ 5:30ಕ್ಕೆ ಮತ್ತೆ ಇರುತ್ತದೆ. ಪಂಚಾಮೃತ ಮಹಾಪೂಜೆ ಬೆಳಗ್ಗೆ 7ರಿಂದ 9ರವರೆಗೆ. ಮಧ್ಯಾಹ್ನ ಮಹಾನೈವೇದ್ಯ ಆರತಿ 12 ಗಂಟೆಯಲ್ಲಿರುತ್ತದೆ. ಸಂಜೆ ಆರತಿ 7 ಗಂಟೆಗೆ ಇರುತ್ತದೆ. ಸಪ್ತಶೃಂಗಿ ದೇವಿ ದೇವಸ್ಥಾನದ ರೋಪ್ವೇ ಟಿಕೆಟ್ ಬೆಲೆ: ಸಪ್ತಶೃಂಗಿ ರೋಪ್ವೇ ಫ್ಯೂನಿಕ್ಯುಲರ್ ಟ್ರಾಲಿಯಾಗಿದ್ದು 3 ನಿಮಿಷಗಳಲ್ಲಿ ಯಾತ್ರಾರ್ಥಿಗಳು ಮೇಲಕ್ಕೆ ತಲುಪಲು ಅನುವು ಮಾಡಿಕೊಡುತ್ತದೆ. ಇದು ಸುಮಾರು 500 ಮೆಟ್ಟಿಲುಗಳನ್ನು ಏರಲು ಉಳಿಸುತ್ತದೆ. ಟ್ರಾಲಿಯು 36 ಡಿಗ್ರಿ ಕೋನದಲ್ಲಿ ಚಲಿಸುತ್ತದೆ. ಪ್ರತಿ ಟ್ರಿಪ್ನಲ್ಲಿ 2 ಹವಾನಿಯಂತ್ರಿತ ಟ್ರಾಲಿಗಳಿವೆ. ಪ್ರತಿಯೊಂದು 60 ಪ್ರಯಾಣಿಕರ ಸಾಮರ್ಥ್ಯ ಹೊಂದಿದೆ. ಸಪ್ತಶೃಂಗಿ ದೇವಿ ದೇವಸ್ಥಾನದ ರೋಪ್ವೇ ಸಮಯ: ಬೆಳಗ್ಗೆ 6ರಿಂದ ರಾತ್ರಿ 9:30ರವರೆಗೆ ತೆರೆಯುತ್ತಿರುತ್ತದೆ. ಇದರ ಶುಲ್ಕ ವಯಸ್ಕರಿಗೆ 90ರೊಳಗಡೆ ಇದ್ದರೆ 90 ರೂಪಾಯಿ, ಮಕ್ಕಳಿಗೆ 45 ರೂಪಾಯಿ ಇರುತ್ತದೆ. ನಾವು ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇವೆ. ನೀವು ಕೂಡ ಹೋಗಿ ಬನ್ನಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ದೇವಾಲಯಗಳ ಮಾಹಿತಿಯನ್ನು ನಾನು ನಿಮಗೆ ಕೊಡುತ್ತೇನೆ.